ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರತಿದಿನವೂ ಮೂಡಾದಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಹಾಗಾದ್ರೆ ಮೂಡಾ ಅನ್ನೋದು ಭ್ರಷ್ಟಾಚಾರದ ಕೂಪವಾಗಿತ್ತು. ಯಾವ ಯಾವ ಆಯುಕ್ತರ ಅವಧಿಯಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಹಂಚಲಾಗಿದೆ ನೋಡಿ. 2016ರಲ್ಲಿ ಆಯುಕ್ತ ಮಹೇಶ್ ಅವರಿದ್ರು, 2018ರಲ್ಲಿ ಕಾಂತರಾಜ್ ಅವರಿದ್ರು, 20ರಲ್ಲಿ ನಟೇಶ್ ಅವರಿದ್ರು. ಸೊ ಎಷ್ಟೆಷ್ಟು ಸೈಟ್ ಹಂಚಲಾಗಿದೆ ಅಂತ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ದಿನೇಶ್ ಕುಮಾರ್ ಅವಧಿಯಲ್ಲಿ ಹೈಯೆಸ್ಟ್ 812 ಸೈಟ್ಗಳನ್ನ ಹಂಚಲಾಯಿತು. ಹಾಗಾದ್ರೆ ಮೂಡಾದಲ್ಲಿ ಪ್ರತಿದಿನವೂ ಭ್ರಷ್ಟಾಚಾರ ನಡೀತಾ ಇತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಭ್ರಷ್ಟಾಚಾರ ಪ್ರತಿದಿನವೂ ಕೂಡ. Let's go back to ವಿನೋದ್, ಪ್ರತಿ ದಿನವೂ ಮೂಡಾದಲ್ಲಿ ಅವ್ಯಾಹತವಾಗಿ ಕಳೆದ 2 ದಶಕದಿಂದ ನಡ್ಕೊಂಡು ಬಂದಿದೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಆ ಸೈಟ್ ಹಂಚಿಕೆಯ ರೀತಿಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಆಗಿದೆ ಅಂತಂದರೆ, ಈ ರಾಜ್ಯದಲ್ಲಿ ಯಾವ ಪ್ರಾಧಿಕಾರವೂ ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಈ 50-50 ಅನುಪಾತವನ್ನು ಜಾರಿಗೆ ತಂದಂಥವ್ರು ಕೂಡ ಇಲ್ಲೇ 2016ರಲ್ಲಿ ಮಹೇಶ್ ಅವರಿದ್ದರು. ಆ ಸಂದರ್ಭದಲ್ಲಿಯೇ 8 ಸೈಟ್ಗಳನ್ನ ಅವರು ಕೊಟ್ಟಿದ್ದರು. ಅದಾದ ನಂತರ ಬಂದಂತಹ ಕಾಂತರಾಜ್ ಅವರು ಕೂಡ 10 ಸೈಟ್ಗಳನ್ನ ಕೊಡ್ತಾರೆ. ಅದು ನಿಯಮವಾಗಿತ್ತ. ಇದರ ಬಗ್ಗೆ ಈಗ ಇಡಿ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದೆ. ಇದಾದ ನಂತರ ಏನು ಒಂದು ರೋಡನ್ನು ಸೆಟ್ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಂಥವರು ನಟೇಶ್ ಅವರು. ಅವರ ಅವಧಿಯಲ್ಲೂ ಕೂಡ ಬರೋಬ್ಬರಿ 58 ನಿವೇಶನಗಳನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಯಾವಾಗ ನಟೇಶ್ ಅವರು ನಿರ್ಗಮನ ಆಗುತ್ತೆ, ಒಂದು ರೀತಿಯಾದಂತಹ ಒಂದು ಸ್ಟೇಜನ್ನು ಸೆಟ್ ಮಾಡಿಕೊಟ್ಟಿರ್ತಾರೆ. ಈ ಭ್ರಷ್ಟಾಚಾರವನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಸೈಟಲ್ಲಿ ಹಂಚಿಕೆ ಮಾಡಬೇಕು ಅಂತೇಳಿ. ಇದೇ ಆದರೆ ಈ ಹಿಂದೆ ಕೊಟ್ಟಿರುವಂತಹ ನಟೇಶ್ ಅವರ ಹಾದಿಯಲ್ಲೇ ತುಳಿದಂತಹ ದಿನೇಶ್ ಅವರು ಕೂಡ ಬರೋಬ್ಬರಿ ಪ್ರತಿನಿತ್ಯವೂ ಕೂಡ ಅವರು 50-50 ಅನುಪಾತದಲ್ಲಿ ಸೈಟನ್ನು ಈ ಹಿಂದೆ ಹೋದಂತಹ ನಿವೇಶನಗಳ ಜಾಗ ಎಲ್ಲಿದೆ ಎಲ್ಲವನ್ನು ಹುಡುಕಿ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಕೂಡ ಸಾಕಷ್ಟು ಕೂಲಂಕುಷ ತನಿಖೆ ನಡೆಸಿದ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂತಹ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರತಿದಿನವೂ ಮೂಡಾದಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಹಾಗಾದ್ರೆ ಮೂಡಾ ಅನ್ನೋದು ಭ್ರಷ್ಟಾಚಾರದ ಕೂಪವಾಗಿತ್ತು. ಯಾವ ಯಾವ ಆಯುಕ್ತರ ಅವಧಿಯಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಹಂಚಲಾಗಿದೆ ನೋಡಿ. 2016ರಲ್ಲಿ ಆಯುಕ್ತ ಮಹೇಶ್ ಅವರಿದ್ರು, 2018ರಲ್ಲಿ ಕಾಂತರಾಜ್ ಅವರಿದ್ರು, 20ರಲ್ಲಿ ನಟೇಶ್ ಅವರಿದ್ರು. ಸೊ ಎಷ್ಟೆಷ್ಟು ಸೈಟ್ ಹಂಚಲಾಗಿದೆ ಅಂತ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ದಿನೇಶ್ ಕುಮಾರ್ ಅವಧಿಯಲ್ಲಿ ಹೈಯೆಸ್ಟ್ 812 ಸೈಟ್ಗಳನ್ನ ಹಂಚಲಾಯಿತು. ಹಾಗಾದ್ರೆ ಮೂಡಾದಲ್ಲಿ ಪ್ರತಿದಿನವೂ ಭ್ರಷ್ಟಾಚಾರ ನಡೀತಾ ಇತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಭ್ರಷ್ಟಾಚಾರ ಪ್ರತಿದಿನವೂ ಕೂಡ. Let's go back to ವಿನೋದ್, ಪ್ರತಿ ದಿನವೂ ಮೂಡಾದಲ್ಲಿ ಅವ್ಯಾಹತವಾಗಿ ಕಳೆದ 2 ದಶಕದಿಂದ ನಡ್ಕೊಂಡು ಬಂದಿದೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಆ ಸೈಟ್ ಹಂಚಿಕೆಯ ರೀತಿಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಆಗಿದೆ ಅಂತಂದರೆ, ಈ ರಾಜ್ಯದಲ್ಲಿ ಯಾವ ಪ್ರಾಧಿಕಾರವೂ ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಈ 50-50 ಅನುಪಾತವನ್ನು ಜಾರಿಗೆ ತಂದಂಥವ್ರು ಕೂಡ ಇಲ್ಲೇ 2016ರಲ್ಲಿ ಮಹೇಶ್ ಅವರಿದ್ದರು. ಆ ಸಂದರ್ಭದಲ್ಲಿಯೇ 8 ಸೈಟ್ಗಳನ್ನ ಅವರು ಕೊಟ್ಟಿದ್ದರು. ಅದಾದ ನಂತರ ಬಂದಂತಹ ಕಾಂತರಾಜ್ ಅವರು ಕೂಡ 10 ಸೈಟ್ಗಳನ್ನ ಕೊಡ್ತಾರೆ. ಅದು ನಿಯಮವಾಗಿತ್ತ. ಇದರ ಬಗ್ಗೆ ಈಗ ಇಡಿ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದೆ. ಇದಾದ ನಂತರ ಏನು ಒಂದು ರೋಡನ್ನು ಸೆಟ್ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಂಥವರು ನಟೇಶ್ ಅವರು. ಅವರ ಅವಧಿಯಲ್ಲೂ ಕೂಡ ಬರೋಬ್ಬರಿ 58 ನಿವೇಶನಗಳನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಯಾವಾಗ ನಟೇಶ್ ಅವರು ನಿರ್ಗಮನ ಆಗುತ್ತೆ, ಒಂದು ರೀತಿಯಾದಂತಹ ಒಂದು ಸ್ಟೇಜನ್ನು ಸೆಟ್ ಮಾಡಿಕೊಟ್ಟಿರ್ತಾರೆ. ಈ ಭ್ರಷ್ಟಾಚಾರವನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಸೈಟಲ್ಲಿ ಹಂಚಿಕೆ ಮಾಡಬೇಕು ಅಂತೇಳಿ. ಇದೇ ಆದರೆ ಈ ಹಿಂದೆ ಕೊಟ್ಟಿರುವಂತಹ ನಟೇಶ್ ಅವರ ಹಾದಿಯಲ್ಲೇ ತುಳಿದಂತಹ ದಿನೇಶ್ ಅವರು ಕೂಡ ಬರೋಬ್ಬರಿ ಪ್ರತಿನಿತ್ಯವೂ ಕೂಡ ಅವರು 50-50 ಅನುಪಾತದಲ್ಲಿ ಸೈಟನ್ನು ಈ ಹಿಂದೆ ಹೋದಂತಹ ನಿವೇಶನಗಳ ಜಾಗ ಎಲ್ಲಿದೆ ಎಲ್ಲವನ್ನು ಹುಡುಕಿ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಕೂಡ ಸಾಕಷ್ಟು ಕೂಲಂಕುಷ ತನಿಖೆ ನಡೆಸಿದ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂತಹ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರತಿದಿನವೂ ಮೂಡಾದಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಹಾಗಾದ್ರೆ ಮೂಡಾ ಅನ್ನೋದು
ಭ್ರಷ್ಟಾಚಾರದ ಕೂಪವಾಗಿತ್ತು. ಯಾವ ಯಾವ ಆಯುಕ್ತರ ಅವಧಿಯಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಹಂಚಲಾಗಿದೆ ನೋಡಿ. 2016ರಲ್ಲಿ ಆಯುಕ್ತ ಮಹೇಶ್ ಅವರಿದ್ರು, 2018ರಲ್ಲಿ ಕಾಂತರಾಜ್ ಅವರಿದ್ರು, 20ರಲ್ಲಿ ನಟೇಶ್ ಅವರಿದ್ರು. ಸೊ ಎಷ್ಟೆಷ್ಟು ಸೈಟ್ ಹಂಚಲಾಗಿದೆ ಅಂತ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ದಿನೇಶ್ ಕುಮಾರ್ ಅವಧಿಯಲ್ಲಿ ಹೈಯೆಸ್ಟ್ 812 ಸೈಟ್ಗಳನ್ನ ಹಂಚಲಾಯಿತು. ಹಾಗಾದ್ರೆ ಮೂಡಾದಲ್ಲಿ ಪ್ರತಿದಿನವೂ ಭ್ರಷ್ಟಾಚಾರ ನಡೀತಾ ಇತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಭ್ರಷ್ಟಾಚಾರ ಪ್ರತಿದಿನವೂ ಕೂಡ. Let's go back to ವಿನೋದ್. ಪ್ರತಿ ದಿನವೂ ಮೂಡಾದಲ್ಲಿ ಅವ್ಯಾಹತವಾಗಿ ಕಳೆದ 2 ದಶಕದಿಂದ ನಡ್ಕೊಂಡು ಬಂದಿದೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಆ ಸೈಟ್ ಹಂಚಿಕೆಯ ರೀತಿಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಆಗಿದೆ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ ಪ್ರಾಧಿಕಾರವೂ ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಈ 50-50 ಅನುಪಾತವನ್ನ ಜಾರಿಗೆ ತಂದಂಥವ್ರು ಕೂಡ ಇಲ್ಲೇ 2016ರಲ್ಲಿ ಮಹೇಶ್ ಅವರಿದ್ರು. ಆ ಸಂದರ್ಭದಲ್ಲಿಯೇ 8 ಸೈಟ್ಗಳನ್ನ ಅವರು ಕೊಟ್ಟಿದ್ರು. ಅದಾದ ನಂತರ ಬಂದಂತಹ ಕಾಂತರಾಜ್ ಅವರು ಕೂಡ 10 ಸೈಟ್ಗಳನ್ನ ಕೊಡ್ತಾರೆ. ಅದು ನಿಯಮವಾಗಿತ್ತ. ಇದರ ಬಗ್ಗೆ ಈಗ ಇಡಿ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದೆ. ಇದಾದ ನಂತರ ಏನು ಒಂದು ರೋಡನ್ನ ಸೆಟ್ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಂತವರು ನಟೇಶ್ ಅವರು. ಅವರ ಅವಧಿಯಲ್ಲೂ ಕೂಡ ಬರೋಬ್ಬರಿ 58 ನಿವೇಶನಗಳನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಯಾವಾಗ ನಟೇಶ್ ಅವರು ನಿರ್ಗಮನ ಆಗುತ್ತೆ, ಒಂದು ರೀತಿಯಾದಂತಹ ಒಂದು ಸ್ಟೇಜ್ ಎಲ್ಲ ಸೆಟ್ ಮಾಡಿಕೊಟ್ಟಿರ್ತಾರೆ. ಈ ಭ್ರಷ್ಟಾಚಾರವನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಸೈಟ್ ಎಲ್ಲ ಹಂಚಿಕೆ ಮಾಡಬೇಕು ಅಂತ ಹೇಳಿ. ಇದೇ ಆದ್ರೆ ಈ ಹಿಂದೆ ಕೊಟ್ಟಿರುವಂತಹ ನಟೇಶ್ ಅವರ ಹಾದಿಯಲ್ಲೇ ತುಳಿದಂತಹ ದಿನೇಶ್ ಅವರು ಕೂಡ ಬರೋಬ್ಬರಿ ಪ್ರತಿನಿತ್ಯವೂ ಕೂಡ ಅವರು 50-50 ಅನುಪಾತದಲ್ಲಿ ಸೈಟ್ ಅನ್ನ ಈ ಹಿಂದೆ ಹೋದಂತಹ ನಿವೇಶನಗಳ ಜಾಗ ಎಲ್ಲಿದೆ ಎಲ್ಲವನ್ನು ಹುಡುಕಿ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಕೂಡ ಸಾಕಷ್ಟು ಕೂಲಂಕುಷ ತನಿಖೆ ನಡೆಸಿದ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ತಾರ್ತಿಕ ಅಂತ್ಯ ಕಾಣುತ್ತೆ ಅನ್ನುವಂತಹ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ವಿನೋದ್, ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪ್ರತಿದಿನವೂ ಮೂಡಾದಲ್ಲಿ ಭ್ರಷ್ಟಾಚಾರ ನಡೀತಿತ್ತು. ಹಾಗಾದ್ರೆ ಮೂಡಾ ಅನ್ನೋದು ಭ್ರಷ್ಟಾಚಾರದ ಕೂಪವಾಗಿತ್ತು. ಯಾವ ಯಾವ ಆಯುಕ್ತರ ಅವಧಿಯಲ್ಲಿ ಎಷ್ಟೆಷ್ಟು ಸೈಟ್ಗಳನ್ನ ಹಂಚಲಾಗಿದೆ ನೋಡಿ. 2016ರಲ್ಲಿ ಆಯುಕ್ತ ಮಹೇಶ್ ಅವರಿದ್ರು, 2018ರಲ್ಲಿ ಕಾಂತರಾಜ್ ಅವರಿದ್ರು, 20ರಲ್ಲಿ ನಟೇಶ್ ಅವರಿದ್ರು. ಸೊ ಎಷ್ಟೆಷ್ಟು ಸೈಟ್ ಹಂಚಲಾಗಿದೆ ಅಂತ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ದಿನೇಶ್ ಕುಮಾರ್ ಅವಧಿಯಲ್ಲಿ ಹೈಯೆಸ್ಟ್ 812 ಸೈಟ್ಗಳನ್ನ ಹಂಚಲಾಯಿತು. ಹಾಗಾದ್ರೆ ಮೂಡಾದಲ್ಲಿ ಪ್ರತಿದಿನವೂ ಭ್ರಷ್ಟಾಚಾರ ನಡೀತಾ ಇತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಭ್ರಷ್ಟಾಚಾರ ಪ್ರತಿದಿನವೂ ಕೂಡ. Let's go back to ವಿನೋದ್. ಪ್ರತಿ ದಿನವೂ ಮೂಡಾದಲ್ಲಿ ಅವ್ಯಾಹತವಾಗಿ ಕಳೆದ 2 ದಶಕದಿಂದ ನಡ್ಕೊಂಡು ಬಂದಿದೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು. ಯಾಕಂತಂದ್ರೆ ಆ ಸೈಟ್ ಹಂಚಿಕೆಯ ರೀತಿಯನ್ನ ನೋಡಿದ್ರೆ ಹಾಗನ್ಸುತ್ತೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಆಗಿದೆ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ ಪ್ರಾಧಿಕಾರವೂ ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇರುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಈ 50-50 ಅನುಪಾತವನ್ನ ಜಾರಿಗೆ ತಂದಂಥವ್ರು ಕೂಡ ಇಲ್ಲೇ 2016ರಲ್ಲಿ ಮಹೇಶ್ ಅವರಿದ್ರು. ಆ ಸಂದರ್ಭದಲ್ಲಿಯೇ 8 ಸೈಟ್ಗಳನ್ನ ಅವರು ಕೊಟ್ಟಿದ್ರು. ಅದಾದ ನಂತರ ಬಂದಂತಹ ಕಾಂತರಾಜ್ ಅವರು ಕೂಡ 10 ಸೈಟ್ಗಳನ್ನ ಕೊಡ್ತಾರೆ. ಅದು ನಿಯಮವಾಗಿತ್ತ. ಇದರ ಬಗ್ಗೆ ಈಗ ಇಡಿ ಕೂಡ ಸಾಕಷ್ಟು ತನಿಖೆ ನಡೆಸ್ತಾ ಇದೆ. ಇದಾದ ನಂತರ ಏನು ಒಂದು ರೋಡನ್ನ ಸೆಟ್ ಮಾಡಿಕೊಟ್ಟಿದ್ರು, ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಂತವರು ನಟೇಶ್ ಅವರು. ಅವರ ಅವಧಿಯಲ್ಲೂ ಕೂಡ ಬರೋಬ್ಬರಿ 58 ನಿವೇಶನಗಳನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕ ಯಾವಾಗ ನಟೇಶ್ ಅವರು ನಿರ್ಗಮನ ಆಗುತ್ತೆ, ಒಂದು ರೀತಿಯಾದಂತಹ ಒಂದು ಸ್ಟೇಜ್ ಎಲ್ಲ ಸೆಟ್ ಮಾಡಿಕೊಟ್ಟಿರ್ತಾರೆ. ಈ ಭ್ರಷ್ಟಾಚಾರವನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಯಾವ ರೀತಿಯಾಗಿ ಸೈಟ್ ಎಲ್ಲ ಹಂಚಿಕೆ ಮಾಡಬೇಕು ಅಂತ ಹೇಳಿ. ಇದೇ ಆದ್ರೆ ಈ ಹಿಂದೆ ಕೊಟ್ಟಿರುವಂತಹ ನಟೇಶ್ ಅವರ ಹಾದಿಯಲ್ಲೇ ತುಳಿದಂತಹ ದಿನೇಶ್ ಅವರು ಕೂಡ ಬರೋಬ್ಬರಿ ಪ್ರತಿನಿತ್ಯವೂ ಕೂಡ ಅವರು 50-50 ಅನುಪಾತದಲ್ಲಿ ಸೈಟ್ ಅನ್ನ ಈ ಹಿಂದೆ ಹೋದಂತಹ ನಿವೇಶನಗಳ ಜಾಗ ಎಲ್ಲಿದೆ ಎಲ್ಲವನ್ನು ಹುಡುಕಿ ಕೊಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡಿ ಕೂಡ ಸಾಕಷ್ಟು ಕೂಲಂಕುಷ ತನಿಖೆ ನಡೆಸಿದ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ತಾರ್ತಿಕ ಅಂತ್ಯ ಕಾಣುತ್ತೆ ಅನ್ನುವಂತಹ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.